ನಂಬಿಕೆ ನಾಯಕತ್ವ ನೆಟ್ವರ್ಕ್ ಡಿ.ಕೆ. ಶಿವಕುಮಾರ್ ಅವರ ಆಡಳಿತದ ಹೊಸ ಮಾರ್ಗವ. ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ನನ್ನ ಕೊಲೀಗ್ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಚಂದ್ರಶೇಖರ್ ಬಿಜೆಪಿಯಿಂದ ನಮ್ಮ ಜೊತೆಗಿದ್ದಾರೆ. ಚಂದ್ರಶೇಖರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನಿಂದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಿಜಾಮ್ ಫೌಜ್ದಾರ್ ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಜಾಯ್ನ್ ಆಗ್ತಾರೆ. ಅಶ್ವಿನ್ ಕುಮಾರ್ JDSನಿಂದ ನಮ್ಮ ಜೊತೆಗೆ ಬರ್ತಾರೆ. ಪ್ರಶಾಂತ್, ಎದುರಾಳಿಯ ಫೋರ್ಟೆ ಅಥವಾ ಸ್ಟ್ರಾಂಗ್ ಹೋಲ್ಡ್ ಎಲ್ಲಿದೆಯೋ ಅಲ್ಲಿಗೆ ಹೋಗಿ ಆಟ ಆಡುವ ಕಲೆ ಇದು ಅಂತ ಅನ್ನಿಸ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಇದನ್ನು ಮೊದಲಿಂದನೂ ಮಾಡ್ಕೊಂಡು ಬಂದಿದ್ದಾರೆ. ಸ್ವತಃ AICC ಅಧ್ಯಕ್ಷರೇ ಹೇಳಿದ್ರು, ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಿದರೆ ನಿರುದ್ಯೋಗ ಹೋಗುತ್ತಾ ಅಂತ. ಡಿ.ಕೆ. ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋದರು. ಸದ್ಗುರು ಆಶ್ರಮಕ್ಕೆ ಆಹ್ವಾನ ಬಂದಾಗ ಹೋಗ್ತಾರಾ ಹೋಗೋದಿಲ್ವಾ ಅನ್ನುವ ಚರ್ಚೆ ಇದ್ದಾಗ ಹೋಗಿ ಶಿವರಾತ್ರಿಯ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರ ಪಕ್ಕದಲ್ಲಿ ಕೂತ್ಕೊಂಡ್ರು ಡಿ.ಕೆ. ಶಿವಕುಮಾರ್. ಇದು ಕೇವಲ ಧರ್ಮದ ವಿಷಯದಲ್ಲಿ, ಧಾರ್ಮಿಕತೆಯ ವಿಷಯದಲ್ಲಿನ ನಿಲುವಲ್ಲ. ಅನೇಕ ವಿಷಯಗಳಲ್ಲಿ ಇಂಥ ಬೇರೆ ಬೇರೆ ಅಭಿಪ್ರಾಯಗಳಿದ್ದಾವೆ. ಬೆಂಗಳೂರಿಗೆ ಒಂದು ಟನಲ್ ಬೇಕಾ ಅನ್ನೋ ವಿಷಯದಲ್ಲಿ ಬೇಕೇ ಬೇಕು, ಅಭಿವೃದ್ಧಿಗೆ ಅದು ಅವಶ್ಯಕತೆ ಇದೆ ಅಂದರು. ಕರಾವಳಿ ಭಾಗದಲ್ಲಿ ಟೂರಿಸಂ ಡೆವಲಪ್ಮೆಂಟಿಗೆ ತುಂಬ ಅವಕಾಶಗಳಿದ್ದಾವೆ. 8 ಗಂಟೆಗೆಲ್ಲ ಜನ ಮನೆಗೆ ಹೋಗಿ ಮಲ್ಕೊಂಡ್ಬಿಡ್ತಾರಲ್ಲಿ ಅಂತಾರೆ ಡಿ.ಕೆ. ಶಿವಕುಮಾರ್. ಬಿಡದಿ ಟೌನ್ಶಿಪ್, ಬೆಂಗಳೂರಿಗೆ ಅದರ ಅವಶ್ಯಕತೆ ಇದೆ ಅನ್ನೋದು ಅವರ ಪ್ರಬಲವಾದ. ಅಂದರೆ ಸಿದ್ದರಾಮಯ್ಯನವರ ಸ್ಟೈಲ್ ಆಫ್ ಪಾಲಿಟಿಕ್ಸ್ ಮತ್ತು ಅಡ್ಮಿನಿಸ್ಟ್ರೇಷನ್, ಡಿ.ಕೆ. ಶಿವಕುಮಾರ್ ಅವರ ಸ್ಟೈಲ್ ಆಫ್ ಪಾಲಿಟಿಕ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಅದೇ ನೋಡಿ, ಡಿ.ಕೆ. ಶಿವಕುಮಾರ್ ತುಂಬ ಕಳೆದ 5-6 ವರ್ಷಗಳಿಂದ ನೋಡ್ತಾ ಇರುವ ಪ್ರಕಾರ ಅವರು ಸಿದ್ದರಾಮಯ್ಯನವರಿಂದ ನಾನು ಡಿಫ್ರೆಂಟ್ ಇದ್ದೀನಿ ಅನ್ನೋದನ್ನು ಪದೇ ಪದೇ ತೋರಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. 2023ರ ಚುನಾವಣೆಯ ಫಲಿತಾಂಶವನ್ನು ನೋಡಿದಾಗ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಮಧ್ಯೆ ಇರತಕ್ಕಂಥ ಭಿನ್ನಾಭಿಪ್ರಾಯಗಳಿರ್ಬೋದು ಅಥವಾ ಅವರಿಬ್ಬರು ಬೇರೆ ಬೇರೆ ಇದ್ದಾರೆ ಅನ್ನೋದು ಕಾಂಗ್ರೆಸ್ಗೆ ಲಾಭ ಆದಂತೆ ಕಾಣ್ತು. ಎಸ್, ಯಾಕಂದರೆ ಎರಡೂ ಕಡೆಯ ಓಟ್ಗಳನ್ನು ತಂತದ್ದು. ಹೌದು, ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಓಟ್ಗಳನ್ನು ತಂತು. ಜೊತೆಗೆ ಕುರುಬ ಓಟ್ಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಕನ್ಸಾಲ್ಡೇಟ್ ಆದವು ಸಿದ್ದರಾಮಯ್ಯನವರು ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ. ಸಿದ್ದರಾಮಯ್ಯನವರ ವರ್ಲ್ಡ್ ವ್ಯೂ, ಸಿದ್ದರಾಮಯ್ಯನವರ ಐಡಿಯಾಲಜಿಕಲ್ ಸ್ಟ್ಯಾಂಡಿಂಗು ಮತ್ತು ಡಿ.ಕೆ. ಶಿವಕುಮಾರ್ ಸ್ಟ್ಯಾಂಡಿಂಗಿಗೂ ಅಜಗಜಾಂತರವಾಗಿರ್ತಕ್ಕಂಥ ವ್ಯತ್ಯಾಸ ಇದೆ. ಒಂದು, ಈಗ HD ಕುಮಾರಸ್ವಾಮಿ, ಡಿ.ಕೆ. ಶಿವಕುಮಾರ್ ಇವರೆಲ್ಲ ತುಂಬ ಐಡಿಯಾಲಜಿ ಇದೆ ಅಂತ ನನಗನ್ಸಲ್ಲ. ದ್ಯಾಟ್ ಈಸ್ ದರ್ ಸ್ಟ್ರೆಂತ್ ಆಲ್ಸೋ, ದ್ಯಾಟ್ ಈಸ್ ದರ್ ವೀಕ್ನೆಸ್ ಆಲ್ಸೋ. ಕರೆಕ್ಟ್. ಅಂದರೆ ಡಿ.ಕೆ. ಶಿವಕುಮಾರ್ಗೆ ಏನೋ ಭಯಂಕರ ಒಂದು ಐಡಿಯಾಲಜಿ ಇದೆ, ಆ ಐಡಿಯಾಲಜಿ ಪ್ರಕಾರವೇ ನಡೆಯುತ್ತೆ ಅನ್ನೋದಲ್ಲ. ಡಿ.ಕೆ. ಶಿವಕುಮಾರ್ ಇಸ್ ಅ ನ್ಯೂ ಏಜ್ ಪೊಲಿಟಿಷಿಯನ್ ಲೈಕ್ HD ಕುಮಾರಸ್ವಾಮಿ. ಪಕ್ಷವನ್ನು ಅಧಿಕಾರಕ್ಕೆ ತರೋದು, ತಾವು ಅಧಿಕಾರದ ಕೇಂದ್ರದಲ್ಲಿ ಕುಳಿತುಕೊಳ್ಳೋದೇ. ಅದು ಸಿದ್ದರಾಮಯ್ಯನವರೇನು ಬೇರೆ ಐಡಿಯಾಲಜಿ ಇತ್ತು ಅಂತ ನಾನೇನು ಹೇಳ್ತಾ ಇಲ್ಲ. ಆದರೆ ಸಿದ್ದರಾಮಯ್ಯನವರ ವರ್ಲ್ಡ್ ವ್ಯೂ ಬೇರೆ ಇತ್ತು. ಸಿದ್ದರಾಮಯ್ಯನವರ ಐಡಿಯಾಲಜಿಕಲ್ ಒಂದು ರೀತಿ ಅವರು ನೋಡುವ ದೃಷ್ಟಿಕೋನ ಸ್ವಲ್ಪ ಬೇರೆ ಇತ್ತು. ಬೇರೆ ಭಾಗದಿಂದ ಬಂದಿದ್ದರು, ತಳಮಟ್ಟದ ಸಮುದಾಯಗಳಿಂದ ಬಂದಿದ್ದರು. ಆ ಕಾರಣದಿಂದ ನ್ಯಾಚುರಲಿ ಅವ್ರದ್ದೊಂದು ಸ್ವಲ್ಪ ನೀವು ಕಾಂಗ್ರೆಸ್ಸು ಸೆಂಟರ್ ಆಫ್ ಸೆಂಟರ್ ಇದ್ದಿದ್ದನ್ನು ಸ್ವಲ್ಪ ಸಿದ್ದರಾಮಯ್ಯ ಥರದ ನಾಯಕರು ಹೆಚ್ಚು ಲೆಫ್ಟ್ ಕಡೆ ಅದನ್ನು ವಾಲಿಸುವ ಪ್ರಯತ್ನವನ್ನು ಮಾಡಿದರು. ಬಟ್ ಡಿ.ಕೆ. ಶಿವಕುಮಾರ್ಗೆ ಇದು ಅನಿವಾರ್ಯ ಕೂಡ ಇದೆ. ನೀವು ಪ್ಯೂರ್ಲಿ ಇಲೆಕ್ಟ್ರಲ್ ಮ್ಯಾಥಮೆಟಿಕ್ಸ್ ಅಂಡ್ ಕೆಮಿಸ್ಟ್ರಿಯನ್ನು ತೆಗೆದು ನೋಡಿದರೆ, ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆದ ನಂತರ ನೀವು ಕಾಂಗ್ರೆಸ್ ಎಷ್ಟೇ ಪ್ರಯತ್ನ ಮಾಡಲಿ, ಆಂಟಿ ಇನ್ಕಂಬನ್ಸಿ ಪ್ಲಸ್ ದ ಲೀಡರ್ಶಿಪ್ ಚೇಂಜ್ ವಿಲ್ ಕಾಸ್ಟ್ ಕಾಂಗ್ರೆಸ್ ರೌಂಡ್ ಅಬೌಟ್ 5% ಆಫ್ ವೋಟ್ಸ್. ರೌಂಡ್ ಅಬೌಟ್ 5%. ಕರ್ನಾಟಕದ ಇತಿಹಾಸದಲ್ಲಿ ದೇವರಾಜ ಅರಸರು ಮತ್ತು ಹೆಗಡೆ ಅವ್ರನ್ನ ಬಿಟ್ಟರೆ ಯಾವ ನಾಯಕರು ಕೂಡ 5% ಲಾಸ್ ಮಾಡಿಕೊಳ್ಳದೆ, ಹಾಗಾಗಿ ಅವರು ಸರ್ಕಾರವನ್ನು ಕಳೆದುಕೊಂಡಿದ್ರು. ಎಸ್, ಡಿ.ಕೆ. ಶಿವಕುಮಾರ್ ಕಳೆದ 2 ವರ್ಷಗಳಿಂದ ಅವರು ಹೋಗ್ತಾ ಇರೋ ದಾರಿಯನ್ನು ನೀವು ನೋಡಿ. ಅವರೇನು ಪ್ರಯತ್ನ ಮಾಡ್ತಿದ್ದಾರೆ? BJPಯ ಕಟ್ಟ ಅಲ್ಲದ, ಬಟ್ ನರೇಂದ್ರ ಮೋದಿ, BJP, RSS ಅಂತ ಹೇಳಿ ಓಟ್ ಹಾಕುವ ಕಂಪೌಂಡ್ ಮೇಲೆ ಕುಳಿತ ಒಂದು ಮತವರ್ಗ ಇದೆ. ಆ ಮತವರ್ಗಕ್ಕೆ ಸಿದ್ದರಾಮಯ್ಯನವರು ಸ್ವಲ್ಪ ಅಪಥ್ಯ. ಎಸ್, ಡಿ.ಕೆ. ಶಿವಕುಮಾರ್ ಏನು ಪ್ರಯತ್ನ ಮಾಡ್ತಿದ್ದಾರೆ? ಈಗ ಸಿದ್ದರಾಮಯ್ಯನವರ ಜೊತೆಗಿರ್ತಕ್ಕಂಥ ವರ್ಗ ಏನಿದೆ ಅಂದರೆ ಪ್ಯೂರ್ಲಿ ಸಿದ್ದರಾಮಯ್ಯನವ್ರನ್ನ ನೋಡಿ ಮತ್ತು ಆ್ಯಂಟಿ ಇನ್ಕಂಬನ್ಸಿಯಿಂದ ದೂರ ಹೋಗುವ ಒಂದು 4-5% ವೋಟ್ನಲ್ಲಿ ನಾನೊಂದು 3-4% ವೋಟ್ಗಳನ್ನು ಏನಾದರೂ BJPಯ ಮತಬುಟ್ಟಿಯಿಂದ ತಗೊಂಡು ಬಂದರೆ, ಯಾಕಂತಂದರೆ ಡಿ.ಕೆ. ಶಿವಕುಮಾರ್ ಸ್ಟ್ರಾಂಗ್ಲಿ ಅನ್ನಿಸ್ತಾ ಇದೆ ಕರ್ನಾಟಕದ BJP ಏನಿದೆ ಅದು
ನರೇಂದ್ರ ಮೋದಿಯನ್ನು ಬೆಂಬಲಿಸುವ ಮತವರ್ಗವನ್ನು ಪ್ರತಿನಿಧಿಸ್ತಿಲ್ಲ ಅನ್ನೋದು ಲೋಕಸಭಾ ಮತ್ತು ವಿಧಾನಸಭೆಯ ಚುನಾವಣೆಯ ನಿಮ್ಗೆ ಡಿಫ್ರೆನ್ಸ್ ಆಫ್ ವೋಟ್ಸ್ ತಂದು ಗೊತ್ತಾಗುತ್ತೆ. ಎಸ್, ಯಡಿಯೂರಪ್ಪ ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ರು. ಇವತ್ತು ಆ ನಾಯಕತ್ವ ಕರ್ನಾಟಕದ ಬಿಜೆಪಿ ಬಳಿ ಇಲ್ಲ. ಹೀಗಾಗಿ ಡಿ ಕೆ ಶಿವಕುಮಾರ್ಗೆ ಅನಿಸ್ತಾ ಇದೆ, ಹಿಂದುತ್ವದ ಬಿಜೆಪಿ 20 ಹೆಜ್ಜೆ ಇಡ್ತಿದ್ರೆ ನಾನು 5 ಹೆಜ್ಜೆ ಇಟ್ಟರೆ ಕಾಂಗ್ರೆಸ್ಗೆ ಓಟ್ ಹಾಕಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಏನು ದೂರು ಉಳಿತಾ ಇದ್ರು, ಅವ್ರು ನಮ್ಮ ಹತ್ರ ಬರ್ಬೋದು. ಮತ್ತು ಕೆಲವು ಸಮುದಾಯಗಳು ಮತ್ತು ಅವರು ಉಗ್ರ ಹಿಂದುತ್ವವಾದಿಗಳಲ್ಲ. ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ತಿನ ಹಿಂದುತ್ವವಾದಿಗಳಲ್ಲ ಅವರು. ಕಾಂಗ್ರೆಸ್ ಅಥವಾ ಸಿದ್ದರಾಮಯ್ಯನವರು ವಿಪರೀತದ ಮುಸ್ಲಿಂ ಓಲೈಕೆ ಮಾಡ್ತಾರೆ ಅನ್ನುವ ಕಾರಣಕ್ಕಾಗಿ ನಾವು ಬಿಜೆಪಿಗೆ ಓಟ್ ಹಾಕ್ತೀವಪ್ಪ ಅನ್ನುವಂಥವ್ರಷ್ಟೇ ಆಗಿರಬಹುದು. ಆ ಥರದವರಷ್ಟೇ ಅವರನ್ನು ಕಾಂಗ್ರೆಸ್ ಕಡೆ ಸೆಳೀಬಹುದಾ ಅಂತ. ಈಗ ಹಿಂದುತ್ವ ಅಂತಕ್ಕಂಥ ಹಿಂದುಳಿದ ವರ್ಗಗಳ ವೋಟರ್ಸ್ಗಳು ನಿಮಗೆ ನರೇಂದ್ರ ಮೋದಿ ಬಂದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿಗೆ ಓಟ್ ಹಾಕ್ತಿದ್ದಾರೆ. ನಿಮಗೆ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ನೋಡಿದರೆ ದೊಡ್ಡ ಪ್ರಮಾಣದಲ್ಲಿ ಕುರುಬ್ರೆ ಓಟ್ ಹಾಕ್ತಿದ್ರು ಬಿಜೆಪಿ. ಹೌದು. ಸೊ ಆ ಸಮುದಾಯವನ್ನು ಓಲೈಸೋದು ಒಂದು ಕಡೆ, ಇನ್ನೊಂದು ಕಡೆ ಇಲ್ಲ ನಾನು ಡೆವಲಪ್ಮೆಂಟ್ ಅಜೆಂಡಾ ಇಟ್ಕೊಂಡು ಕೆಲಸ ಮಾಡ್ತಿದ್ದೀನಿ ಅನ್ನುವ ಕಾರಣಕ್ಕೋಸ್ಕರ ಜೆನ್ಜಿ ಮತ್ತು ಈ ABC ನಗರಗಳಲ್ಲಿರ್ತಕ್ಕಂಥ ಹೊಸ ಮತದಾರರು ಇರ್ತಾರಲ್ಲ, ಈಗ ಇವತ್ತು ಕರ್ನಾಟಕದಲ್ಲಿ ಹೊಸ ಮತದಾರರಿಗೆ ಯಾರು ಡಾರ್ಲಿಂಗ್ ಅಂತಿಲ್ಲ ಈಗ. ಹೌದು, ಕರೆಕ್ಟ್. ಜಾತಿಯ ದೃಷ್ಟಿಯಿಂದಲೂ ಮೊದಲು ಹೆಂಗೆ ಇರ್ತಿತ್ತು, ಲಿಂಗಾಯತ ಯುವ ಬಂದ ಯಡಿಯೂರಪ್ಪನವರ ಫಾಲೋವರು, ಕುರುಬ ಯುವ ಮತದಾರ ಬಂದ ಅಥವಾ ಸ್ವಲ್ಪ ಲೆಫ್ಟ್ ಲೀನಿಯಂಟ್ ಬ್ಯಾಕ್ವರ್ಡ್ ಮೊಬಿಲಿಟಿ ಇದ್ದವನು ಬಂದ ಸಿದ್ದರಾಮಯ್ಯನವ್ರ ಫಾಲೋವರು, ಸ್ವಲ್ಪ ದಲಿತರಲ್ಲಿ ರೈಟ್ ಯುವಕ ಬಂದ ಮಲ್ಲಿಕಾರ್ಜುನ್ ಖರ್ಗೆ, ಜಿ ಪರಮೇಶ್ವರನ ನೋಡ್ತಾ ಇದ್ರು. ಒಕ್ಕಲಿಗರಲ್ಲಿ ಹಳ್ಳಿಗಾಡಿನಿಂದ ಬಂದಿರತಕ್ಕಂಥವ್ರು ದೇವೇಗೌಡರು ನೋಡ್ತಾ ಇದ್ರು. ಬೆಂಗಳೂರಿನಂಥ ಅರ್ಬನ್ ಸೆಂಟರ್ಸ್ನಲ್ಲಿ ಬಂದಿರತಕ್ಕಂಥವ್ರು ಬಿಜೆಪಿ ಅಂತ ನೋಡ್ತಾ ಇದ್ರು. ಬಟ್ ಆ ಎಲ್ಲ ನಿಮಗೇನು ವೋಟ್ ಬ್ಯಾಂಕ್ ಒಂದು ಇತ್ತಲ್ಲ, ಅದು ಸ್ಟ್ಯಾಟಿಕ್ ವೋಟ್ ಬ್ಯಾಂಕ್ ಆಗಿತ್ತಲ್ಲ 20 ವರ್ಷಗಳಿಂದ, ಅದೀಗ ಲೂಸಂಡ್ ಆಗ್ತಾ ಹೋಗುತ್ತೆ, ಡಿಸ್ಮ್ಯಾಂಟ್ಲ್ ಆಗ್ತಾ ಹೋಗುತ್ತೆ. ಸೊ ಡಿ ಕೆ ಶಿವಕುಮಾರ್ ನನಗನ್ಸುತ್ತೆ ಇದನ್ನೆಲ್ಲ ಮಾಡಿ ಒಂದು ಹೊಸ ವೋಟ್ ಬ್ಯಾಂಕನ್ನು ಹುಡುಕುವ ಪ್ರಯತ್ನವನ್ನು ಮಾಡ್ತಾರೆ. ದಟ್ ಡಸಂಟ್ ಮೀನ್ ದಟ್ ಕಾಂಗ್ರೆಸ್ ವಿಲ್ ಡಿಸ್ಮ್ಯಾಂಟಲ್. ಈಗ ವೋಟ್ ಈಗ ಅಂತಾರಲ್ಲ ಎಲ್ಲರೂ, ವೋಟ್ ಡಿಸ್ಮ್ಯಾಂಟಲ್ ಎಷ್ಟಾಗುತ್ತೆ? 5%, 6% ವೋಟ್ ಡಿಸ್ಮ್ಯಾಂಟಲ್ ಆಗುತ್ತೆ. 10% ಆದರೆ ಡಿ ಕೆ ಶಿವಕುಮಾರ್ ಏನೇ ಪ್ರಯತ್ನ ಪಟ್ಟರು ಏನೂ ಆಗಲ್ಲ. ಬಟ್ ಆ 10% ಶಿಫ್ಟ್ ಮಾಡಿಸುವ ನಾಯಕತ್ವ ಮತ್ತು ಸಂಘಟನೆ ಅಥವಾ ಆ ರೀತಿಯ ಇಕೋಸಿಸ್ಟಮ್ ವಿಪಕ್ಷಗಳಲ್ಲಿ ಕಾಣ್ತಿಲ್ಲ. ಆ ಕಾರಣದಿಂದ ಡಿ ಕೆ ಶಿವಕುಮಾರ್ಗೆ ಅನಿಸ್ತಾ ಇದೆ, ಇಫ್ ಐ ಕ್ಯಾನ್ ಸ್ಟಾಪ್ ದ್ಯಾಟ್, ಒಂದು ನಾನೊಂದು ಸ್ವಲ್ಪ 4 ಹೆಜ್ಜೆ ಮುಂದೆ ಇಟ್ಟು ಬಿಜೆಪಿ ಹತ್ತ ವಾಲ್ತಕ್ಕಂಥ ವೋಟರ್ಸ್ ಏನಿದ್ದಾರೆ ಅವರು ಮೋದಿ ಚುನಾವಣೆಯಲ್ಲಿ ವಾಲ್ಕೊಳ್ಳಿ, ನನ್ನ ಚುನಾವಣೆಯಲ್ಲಿ ಅವರು ಈಗ ಸಿದ್ದರಾಮಯ್ಯ ಅವರು ಓಟ್ ಬ್ಯಾಂಕು ಹಾಗೆ ಇತ್ತಲ್ವ, ಹೌದು, ಅದನ್ನು ಸರಿ ತೂಗಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಬಟ್ ಅಜಿತ್, ಹ್ಯಾವಿಂಗ್ ಸೆಡ್ ದ್ಯಾಟ್, ಇದೆಲ್ಲವೂ ಕೂಡ ಈಗ ಒಂದು ದಿಲ್ಲಿ ಯಾತ್ರೆಯಲ್ಲಿ ಆಗ್ಬಿಡುತ್ತೆ. ಈಗ ನೀತಿ ಆಯೋಗದ ಸಭೆಯಲ್ಲಿ ಭಾಗವಹಿಸಿದ್ರು, ಅದಕ್ಕೆ ಆಗ್ಬಿಡುತ್ತೆ. ಡಿನ್ನರ್ ಮೀಟಿಂಗ್ ಕರೆದ್ರು IAS IPSಗಳದ್ದು, ಅದಕ್ಕೆ ಆಗ್ಬಿಡುತ್ತೆ. ದೇವಸ್ಥಾನಕ್ಕೆ, ಅಣ್ಣಮ್ಮ ದೇವಸ್ಥಾನಕ್ಕೆ ಜಾಸ್ತಿ ಹೋದ್ರು, ಅದಕ್ಕೆ ಆಗ್ಬಿಡುತ್ತೆ. ನನಗನ್ಸುತ್ತೆ ವಿ ಶುಡ್ ಗಿವ್ ಹಿಮ್ 6 months ಆಫ್ ಟೈಮ್. ಅದಾದಮೇಲೆ ಹೇಳ್ಬೋದು ಏನಾಗ್ಬೋದು ಏನಾಗಲಿಕ್ಕಿಲ್ಲ ಅನ್ನುವ ಗಾಳಿಯ ದಿಕ್ಕು ಸ್ವಲ್ಪ ಅರ್ಥ ಆಗ್ಬೋದು ಅಂತ. ನಿಜಾಮ್ ಫೌಜದಾರ್ ಕಾಂಗ್ರೆಸ್ನಿಂದ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಚಂದ್ರಶೇಖರ್, ನಿಮ್ಮ ಎಕ್ಸ್ಪರ್ಟೈಸ್ ಒಳಗಡೆ ಬಂದು ಆಟ ಆಡೋ ಲಕ್ಷಣಗಳನ್ನು ಡಿ ಕೆ ಶಿವಕುಮಾರ್ ಅವರು ಆರಂಭದಲ್ಲಿ ತೋರಿಸ್ತಾ ಇದ್ದಾರೆ. ಇದಕ್ಕೆ ಆರ್ಟ್ ಆಫ್ ಲಿವಿಂಗ್ ಅಂತಾರೆ, ಬದುಕುವ ದಾರಿ ಅಂತ. ಬದಲಾಗಿರ್ತಕ್ಕಂಥ ಭಾರತದಲ್ಲಿ, ಬದಲಾಗಿರ್ತಕ್ಕಂಥ ಹಿಂದೂಗಳ ಮನಸ್ಥಿತಿಯಲ್ಲಿ, ಬದಲಾಗಿರ್ತಕ್ಕಂಥ ರಾಷ್ಟ್ರೀಯತೆಯ ವಾತಾವರಣದಲ್ಲಿ ಯಾರೇ ರಾಜಕಾರಣದಲ್ಲಿ ಇವತ್ತು ಬದುಕಬೇಕು ಅಂತ ಹೇಳಿದ್ರೆ ಈ ದಾರಿ ಬಿಟ್ಟರೆ ಬೇರೆ ದಾರಿ ಇಲ್ಲ ಅನ್ನತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಎಲ್ಲ ರಾಜಕಾರಣಿಗಳಿಗೂ ಗೊತ್ತಾಗೋಗಿದೆ. 2014 ಮೇಲೆ ಮೋದಿಯವರು ಬಂದ ಮೇಲೆ ಅವ್ರು ಮಾಡಿರ್ತಕ್ಕಂಥ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಏನು ಅಂತ ಯಾರಾದರೂ ನನ್ನನ್ನು ಪ್ರಶ್ನೆ ಕೇಳಿದ್ರೆ ಭಾರತೀಯರ ಮೈಂಡ್ಸೆಟ್ನ ಬದಲಾವಣೆ ಮಾಡಿದ್ರು. ಸೈನಿಕರ ಮೈಂಡ್ಸೆಟ್ ಬದಲಾವಣೆ ಆಯಿತು, ಫಿಲಮ್ ತೆಗಿತಿದ್ದವ್ರ ಮೈಂಡ್ಸೆಟ್ ಬದಲಾವಣೆ ಆಯಿತು, ಹಿಂದೂಗಳನ್ನ ವಿರೋಧ ಮಾಡ್ಕೊಂಡಿದ್ದವ್ರು ಇವತ್ತು ದುರಂಧರ್ ಅಂತ ಮೂವಿಗಳು ಬರ್ತದೆ, ಸಿನಿಮಾ ನೋಡೋರ ಬದಲಾವಣೆ, ಮನಸ್ಥಿತಿ ಬದಲಾವಣೆ ಆಯಿತು. ಜೊತೆಗೆ ಹಿಂದೂಗಳು ಧೈರ್ಯವಾಗಿ ಹೇಳ್ತಾ ಇದ್ರು ಐ ಆಮ್ ಹಿಂದೂ ಅಂತೇಳಿ ಎದೆ ತಟ್ಕೊಂಡು ಹೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಭಾರತೀಯರು ಮೇರಾ ಭಾರತ್ ಮಹಾನ್ ಅಂತೇಳಿ ಎದೆ ತಟ್ಕೊಂಡು ಹೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅದೇ ರೀತಿ ವಿರೋಧ ಪಕ್ಷಗಳ ಮನಸ್ಥಿತಿ ಕೂಡ ಬದಲಾವಣೆ ಆಯಿತು. ಅಜಿತ್, ಹಿಂದೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಹಿಂದೂಗಳನ್ನ ಅವಹೇಳನ ಮಾಡೋದು, ಹಿಂದುತ್ವ ಅವಹೇಳನ ಮಾಡೋದು, ಒಂದು ಕೊಂಬನ್ನ ಓಲೈಕೆ ಮಾಡಿಬಿಟ್ರೆ ಎಲೆಕ್ಷನ್ ಗೆದ್ಬಿಟ್ಟು ಬಂದ್ಬಿಡೋರು, ಅಥವಾ ಪಾಕಿಸ್ತಾನ ಹೊಗಳ್ಕೊಂಡ್ಬಂದ್ಬಿಟ್ರೆ ಎಲೆಕ್ಷನ್ ಗೆದ್ಬಿಟ್ಟು ಬರೋರು. 2014 ಆದಮೇಲೆ ಇವನ್ ವಿರೋಧ ಪಕ್ಷಗಳ ಮನಸ್ಥಿತಿ ಬದಲಾವಣೆ ಆಗಿದೆ. ಇವತ್ತು ಎಲ್ಲ ಪಕ್ಷಗಳಿಗೂ ಕೂಡ ಎಲೆಕ್ಷನ್ ಬಂತು ಅಂತ ಹೇಳಿದ್ರೆ ದೇವಸ್ಥಾನಗಳಿಗೆ ಸುತ್ತೊಡಿಲೇಬೇಕು. ರಾಹುಲ್ ಗಾಂಧಿನೂ ಮೈ ಮೇಲೆ ಜನವಾರ ಹಾಕೊಂಡು ದೇವಸ್ಥಾನ ಸುತ್ತೊಡಿಲೇಬೇಕು. ಅರವಿಂದ್ ಕೇಜ್ರಿವಾಲ್ ಅವರು ರಾಮಲೀಲಾ ಮೈದಾನದಲ್ಲಿ ಅಫಿಷಿಯಲ್ ಆಗಿ ದೀಪಾವಳಿ ಆಚರಣೆ ಮಾಡೋ ಕಾಲ ಬಂತು.
ಯಾವ ಕರಸೇವಕರಿಗೆ ಗುಂಡು ಹೊಡೆದಿತ್ತಲ್ಲ ಸಮಾಜವಾದಿ ಪಾಠ, ಆ ಪಕ್ಷದ ಅಖಿಲೇಶ್ ಯಾದವ್ ಘೋಷಣೆ ಮಾಡ್ತಾರೆ ಮೀರಟ್ಟಲ್ಲಿ ಜಗತ್ತಿನ ಅತಿ ದೊಡ್ಡ ಏನೋ ಆಂಜನೇಯನ ವಿಗ್ರಹವನ್ನು ಸ್ಥಾಪನೆ ಮಾಡ್ತೀವಿ ಅಂತೇಳಿ ಪಕ್ಷದಿಂದ. ಮೊನ್ನೆ ಒಂದು ಟ್ವೀಟ್ ಬೇರೆ ಮಾಡಿದ್ದಾರೆ, ಹನುಮಾನ್ ಚಾಲಿಸ ಟ್ವೀಟ್ ಅಲ್ಲ ಆ ಹೆಮ್ಮೆ ಪಡಿ, ಬಂದೆ. ಅಲ್ಲ ಆ ಹೆಮ್ಮೆ ಪಡಿ. ಎಸ್, ಬಟ್ ಎಲ್ಲರೂ ಅದನ್ನ ಮಾಡೋದಕ್ಕೆ ಹೋದ್ರೆ ಪೊಲಿಟಿಕಲ್ ಪ್ಲಾಂಕ್ ಏನ್ ಬಿಜೆಪಿ ಹತ್ರ ಉಳಿಯುತ್ತೆ ಅಂತ. ಪ್ರಶ್ನೆ ಪೊಲಿಟಿಕಲ್ ಅಲ್ಲ ಅಲ್ಲಿ. Politics- ನಾನು politics ಏನು ಸರಿ. ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ಏನು ಮೋದಿ ಅವರು ಭಾರತೀಯರ ಮನಸ್ಥಿತಿ ಬದಲಾವಣೆ ಮಾಡ್ತಕ್ಕಂಥದ್ದು ಎಲ್ಲರಲ್ಲೂ ಬದಲಾವಣೆ ಬಂತು. ವಿರೋಧ ಪಕ್ಷಗಳು ವಿಧಿ ಇಲ್ಲದ ಭಯಕ್ಕೆ ಬದಲಾವಣೆ ಆಗ್ತಾ ಬಂದವು. ವೆಸ್ಟ್ ಬೆಂಗಾಲ್ ಚುನಾವಣೆ ಆದಮೇಲೆ, ಎಸ್ಪೆಷಲಿ ಆಫ್ಟರ್ ಫಾಲ್ತಾ ರಿಸಲ್ಟ್ಸ್ ಬಂದ ಮೇಲೆ ಎಲ್ಲ ಪಕ್ಷದವ್ರಿಗೂ ಭಯ ಬಂದ್ಬಿಟ್ಟಿದೆ. ಇವತ್ತು ನಾವು ಏನಾದ್ರೂ ಈ ದಾರಿ ಬಿಟ್ಟು ರಾಷ್ಟ್ರೀಯತೆ ದಾರಿ ಬಿಟ್ಬಿಟ್ಟು ರಾಷ್ಟ್ರ ವಿರೋಧಿ ಚಿಂತನೆಗಳು ಮಾಡಿದ್ರೆ, ಹಿಂದುತ್ವದ ಅಥವಾ ಈ ಸಂಸ್ಕೃತಿಯ ವಿರೋಧ ಚಿಂತನೆಗಳು ಮಾಡಿದ್ರೆ ನಾವು ಬದುಕೋದೇ ಇಲ್ಲ. ಬದುಕೋದ್ ಬಿಟ್ಬಿಡಿ, ಎಲೆಕ್ಷನ್ ಮುಗಿದ ಮೇಲೆ ಜನ ಎಳ್ಕೊಂಡು ಹೊಡಿತಾರೆ ಅಂತಕ್ಕಂಥ ಭಯಗಳು ಶುರುವಾಗ್ಬಿಟ್ಟಿದೆ. ಇವತ್ತು ಪರಿಸ್ಥಿತಿ ಹಾಗೆ ಆಗೋಗಿದೆ ನೋಡಿ. ಇವತ್ತು ಶತ್ರುಘ್ನ ಸಿನ್ಹಾ ಮೋದಿ ಅವರ ಪ್ರೈಸ್ ಮಾಡ್ಕೊಂಡು ಇವತ್ತು ಇದು ಮಾಡ್ತಾರೆ, ಹನುಮಾನ್ ಚಾಲೀಸ ಹೇಳ್ಕೊಂಡು ಇವರು ಯಾರು ಅಖಿಲೇಶ್ ಯಾದವ್ ಟ್ವೀಟ್ ಮಾಡ್ತಾರೆ. ಎಲ್ಲರಿಗೂ ಇವತ್ತು ಈ ಸಂಸ್ಕೃತಿ ಬೇಕು, ಈ ಹಿಂದುತ್ವ ಬೇಕು. 2014 ಇವತ್ತಿಂದಲ್ಲ ರೀ, ದೇವೇಗೌಡರು ಕಾಂಗ್ರೆಸ್ ಜೊತೆಗಿದ್ದಾಗಲೂ ಪೂಜೆ ಪುನಸ್ಕಾರಗಳೇನು ಕಡಿಮೆ ಇದ್ವಾ? ಅಲ್ಲಿಗೆ ಬರ್ತಿಲ್ಲ. ಬಿಜೆಪಿಯನ್ನು ವಿರೋಧಿಸಿಕೊಂಡು ರಾಜಕಾರಣ ಮಾಡ್ತಿದ್ದಾಗ ದೇವೇಗೌಡರ ಪೂಜೆ ಪುನಸ್ಕಾರಗಳ ಕಡಿಮೆ ಇದ್ವಾ? ಅದಾದ್ರೆ ಪ್ರಶ್ನೆ ಇದ್ದದ್ದು ಧರ್ಮ, ದೇವರು, ಆಚರಣೆಗಳನ್ನು ರಾಜಕೀಯಕ್ಕೆ ನೀವು ಬಳಸಿಕೊಳ್ತಾ ಇದ್ದೀರಿ, ನಾವು ಬಳಸಿಕೊಳ್ಳೋದಿಲ್ಲ ಅಂತ ಹೇಳ್ತಿದ್ರಪ್ಪ ಅವರು. ನಾನು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಯಾವ 2014 ಹಿಂದೆ 2014 ಶಿವಕುಮಾರ್ ಡಿ ಕೆ ಶಿವಕುಮಾರ್ ಆಗಿದ್ರು. ಯಾವ ಈಗಲೂ ಕೂಡ ಯಾವ ಬ್ರದರ್ಸ್ಗಳು ಅಂತ ಹೇಳಿದ್ರು, ಯಾರು ಬಾಂಬ್ ಹಾಕಕ್ಕೆ ಹೋಗ್ತಿದ್ರಲ್ಲ, ಕುಕ್ಕರ್ ಬಾಂಬ್ ಇಟ್ಕೊಂಡು ಅಂತ ಬ್ರದರ್ಸ್ ಅಂತಕ್ಕಂಥ ಮನಸ್ಥಿತಿ. ಯಾವ ಸಾವಿರಾರು ವರ್ಷಗಳ ಕಪಾಲಿ ಬೆಟ್ಟವನ್ನ ಏಸು ಬೆಟ್ಟ ಮಾಡಕ್ ಹೋಗಿದ್ರಲ್ಲ, ಯಾರನ್ನ ಓಲೈಕೆ ಮಾಡೋದಕ್ಕೋಸ್ಕರ, ಸೋನಿಯಾ ಗಾಂಧಿ ಓಲೈಕೆ ಮಾಡೋದಕ್ಕೋಸ್ಕರ ಇವೆಲ್ಲವನ್ನು ಹಿಂದೂಗಳು ನೋಡಿದ್ದಾರೆ. ಅವರ ಹಿಂದೂ ಏನು ಬರೀ ಇವತ್ತು ಮುಖವಾಡ ಹಾಕೊಂಡು ಇವತ್ತು ಇಡೀ ದೇಶದಲ್ಲಿ ಪರಿಸ್ಥಿತಿ ಬದಲಾವಣೆ ಆಗಿದೆ. ನಾನು ಹಿಂದುತ್ವದ ಪ್ರಕಾರ ಹೋಗ್ಲಿಲ್ಲ ಅಂದ್ರೆ ಅಥವಾ ರಾಷ್ಟ್ರೀಯತೆ ಜೊತೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಜನ ನನ್ನನ್ನು ವಾಶ್ ಔಟ್ ಮಾಡ್ಬಿಡ್ತಾರೆ ಅಂತ ಭಯಕ್ಕೋಸ್ಕರ ಇವತ್ತು ಇವೆಲ್ಲ ಬಹಿರಂಗ ನಾಟಕಗಳು ಇಡೀ ದೇಶದಲ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಅಪವಾದ ಇಲ್ಲ, ಅವರು ಕೂಡ ಮಾಡ್ತಾ ಇದ್ದಾರೆ. ಆಯ್ತು, ಎಲೆಕ್ಷನ್ ಮೇಲೆ ಇದ್ರ ಪರಿಣಾಮ ಏನು ಅನ್ನೋದು ಏನು ಪರಿಣಾಮ ಆಗಲ್ಲ. ಸಿದ್ದರಾಮಯ್ಯನವರು ಯಾರೋ ಕುಂಕುಮ ಹಚ್ಕೊಳಕ್ ಹೋದ್ರಪ್ಪ, ಸಿದ್ದರಾಮಯ್ಯನವರು ಹಚ್ಚಬೇಡಿ ಅಂದ್ರಂತೆ, ಯಾರೋ ಕೇಸರಿ ಶಾಲೆ ಹಾಕಕ್ ಹೋದ್ರೆ ಅವ್ರು ಕಿತ್ತೆಸದ್ರಂತೆ. ಅಂಥ ಇಶ್ಯೂಗಳು ನಿಮಗೆ ಚರ್ಚೆ ಮಾಡೋದಕ್ಕೆ 15 ದಿವಸಕ್ಕೊಂದು ತಿಂಗಳಿಗೊಂದು ಸಿಗ್ತಿದ್ವು. ಇವ್ರು ಕೊಡೋದಿಲ್ಲ ಆ ಇಶ್ಯೂಗಳನ್ನ. ಸಿದ್ದರಾಮಯ್ಯ ನಿಮ್ಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಹಿಂದೂ ಧರ್ಮದ ಆಚರಣೆಗಳನ್ನು ಇವ್ರು ಮಾಡ್ತಾರೆ. ಏನ್ ಇಟ್ಕೊಂಡು ಪ್ರತಿಭಟನೆ ಮಾಡ್ತೀರಿ? ಆಗಿದ್ದು ಇವತ್ತು ಹಿಂದೂಗಳನ್ನ ಮೂರ್ಖರನ್ನಾಗಿ ಮಾಡಕ್ಕಾಗಲ್ಲ, ಭಾರತೀಯರನ್ನ ಮೂರ್ಖರನ್ನಾಗಿ ಮಾಡಕ್ಕಾಗಲ್ಲ. ಸಿದ್ದರಾಮಯ್ಯನವರ ಮುಖ, ಡಿ ಕೆ ಶಿವಕುಮಾರ್ ಮುಖ ಎರಡು ಒಂದೇನೆ. ಆದ್ರೆ ಇವರು ಮುಖವಾಡ ಹಾಕೊಂಡಿದ್ದಾರೆ. ಅವರು ಡೈರೆಕ್ಟ್ ಆಗಿ ಏನು ಹಿಂದೂಗಳನ್ನ ಅವಮಾನ ಮಾಡ್ತಿದ್ರು, ಇವರು ಮುಖವಾಡ ಹಾಕೊಂಡು ಹಿಂದಗಡೆ ಮಾಡೋದೆಲ್ಲ ಮಾಡಿದ್ದಾರೆ. ಯಾರು ಮರೆಯಲ್ಲ ಏಸು ಬೆಟ್ಟ ಮಾಡಕ್ ಹೋಗಿದ್ದನ್ನ, ಯಾರು ಮರೆಯಲ್ಲ ಬ್ರದರ್ಸ್ ಅನ್ನೋದನ್ನ, ಯಾರು ಮರೆಯಲ್ಲ ಈ ಕಾಂಗ್ರೆಸ್ ಪಕ್ಷದ DNA-ನ. ಈ ಕಾಂಗ್ರೆಸ್ ಪಕ್ಷದ DNA ಯಾರು ಮರೆಯಕ್ಕೆ ಸಾಧ್ಯನೇ ಇಲ್ಲ. ಇವರ ಹಿಂದೂ ವಿರೋಧ ನೀತಿಗಳು, ಇವ್ರು ಯಾವ್ಯಾವ ಪಕ್ಷದೊಳಗಡೆ ನೀತಿಗಳು, ಹಸುವನ್ನ ರಸ್ತೆಯಲ್ಲಿ ಕುಯ್ಕೊಂಡು ಅದನ್ನ ತಿಂತಕ್ಕಂಥ ಈ ಮನಸ್ಥಿತಿ ಯಾವುದನ್ನು ಹಿಂದೂಗಳು ಮರೆಯಲ್ಲ. ಡಿ ಕೆ ಶಿವಕುಮಾರ್ ಇಂಥ 100 ಅವತಾರ ಎತ್ತಿ 100 ನಾಟಕಗಳನ್ನ ಮಾಡಲಿ, ಕಾಂಗ್ರೆಸ್ಸಿನ ಕೈ ಹಸ್ತದಿಂದ ಯಾರೇ ನಿಂತರೂ ಕೂಡ ಅವ್ರನ್ನ ಹಿಂದೂಗಳು ಯಾವ ರೀತಿ ಚಿಂತನೆ ಮಾಡ್ತಾರೆ, ಭಾರತೀಯರು ಯಾವ ರೀತಿ ಚಿಂತನೆ ಮಾಡ್ತಾರೆ ಅಂತೇಳಿ ಇಡೀ ದೇಶದಲ್ಲಿ ಗೊತ್ತಾಗ್ತಾ ಇದೆ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, 2028ರಲ್ಲಿ ಚಂದ್ರಶೇಖರ್ ಅಯೋಧ್ಯ ಮಂದಿರ ನಿರ್ಮಾಣದ ಚಂದ ಎತ್ತಾ ಇದ್ರು ಅಲ್ವಾ? ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷರಾಗಿ ನಿಮ್ಮ ವಿಶ್ವ ಹಿಂದೂ ಪರಿಷತ್ನವ್ರನ್ನ ಮನೆಗೆ ಕರೆದು ದೇಣಿಗೆ ಕೊಟ್ಟು ಕಳಿಸಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದರು, ಇಲ್ಲಪ್ಪ ನೀವು ಪ್ರಯಾಗ್ರಾಜ್ ಬಗ್ಗೆ ಏನೋ ಪ್ರಶ್ನೆಗಳನ್ನು ಎತ್ತಿದ್ರು. ಇವ್ರು ಹೋಗಿ ಇಲ್ಲ, ಐ ವಿಲ್ ಬಾರ್ನ್ ಹಿಂದೂ, ಐ ವಿಲ್ ಡೈ ಹಿಂದೂ. ನಿಮ್ಮದೇ ಹೇಳಿಕೆ ಅದು. ಎಕ್ಸಾಕ್ಟ್ಲಿ. ಪ್ರಶ್ನೆ, ಸಿದ್ದರಾಮಯ್ಯನವರು ದೇವಸ್ಥಾನಕ್ಕೆ ಹೋಗುವಾಗ ಮೀನು ತಿಂದ್ರು ಅಂತ ನೀವು ಟೀಕೆ ಮಾಡಿದ್ರಿ. ಇವ್ರೀಗ ಮೀನಲ್ಲ, ಇವರು ಉಪವಾಸ ಇದ್ದು ಹೋಗ್ತಾರಪ್ಪ ದೇವಸ್ಥಾನಕ್ಕೆ. ಸಿದ್ದರಾಮಯ್ಯನವ್ರನ್ನ ನೀವು ಕುಂಕುಮ ಹಚ್ಕೊಳ್ಳಲ್ಲ ಅಂತ ಟೀಕೆ ಮಾಡಿದ್ರಿ. ಅದರ ಪೊಲಿಟಿಕಲ್ ಲಾಭ ನಿಮಗೂ ಆಯಿತು, ಸಿದ್ದರಾಮಯ್ಯನವ್ರಿಗೂ ಆಯ್ತು ರೀ. ನಾನೇನು ನಿಮಗಷ್ಟೇ ಆಯಿತು ಅಂತಲ್ಲ, ಸಿದ್ದರಾಮಯ್ಯನವ್ರಿಗೂ ಲಾಭ ಆಯಿತು, ಮುಸಲ್ಮಾನರ ಓಟ್ ಸ್ವಲ್ಪ ಜಾಸ್ತಿ ಬಂತು. ಇವರು ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಇಲ್ಲ ನಾನು ಕುಂಕುಮ ಹಚ್ತೀನಿ, ಆದರೆ ಮುಸಲ್ಮಾನರ ಪ್ರೊಟೆಕ್ಷನನ್ನು ಕೂಡ ನಾನು ಮಾಡ್ತೀನಿ, ಅದರ ಅರ್ಥ ನಾನೇನು ಮುಸಲ್ಮಾನರಿಗೆ ಅನ್ಯಾಯ ಮಾಡ್ತೀನಿ ಅಂತ ಹೇಳಲ್ಲ. ಒಳ್ಳೆ ಪ್ರಶ್ನೆ. ಹೀಗಿರುವ ಈಗ ನೀವು ಸಿದ್ದರಾಮುಲ್ಲಾ ದಿನ ಬೆಳಗ್ಗೆ ಎದ್ರೆ ನಿಮ್ಮ CT ರವಿ ಹೇಳ್ತಿದ್ರು ಸಿದ್ದರಾಮುಲ್ಲಾ ಖಾನ್, ಇವರನ್ನು ಏನಂತ ಹೇಳ್ತೀರಿ? ನನಗೆ ಮೊನ್ನೆ ಕಾನ್ಸ್ಟಿಟ್ಯೂಷನಲಿ ವೇದಿಕೆ ನೋಡಿದಾಗ ಕಾಂಗ್ರೆಸ್ನವ್ರು ನನಗೊಂದಿಷ್ಟು ಪ್ರಶ್ನೆ ಕೇಳಿದ್ರು. BJPಯವ್ರಿಗಾಗತ್ತೇನ್ರಿ, ಶ್ರೀರಾಮನ ಹೆಸರ ಮೇಲೆ ಆಡಳಿತಕ್ಕೆ ಬಂದರು, ಕರ್ನಾಟಕದಲ್ಲಿ ಶ್ರೀರಾಮನ ಫೋಟೋ ಇಟ್ಟು ಅವ್ರು ಏನಾದರೂ ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ಕಾಗತ್ತೇನ್ರಿ? ಇವರು ಅಜ್ಜಯ್ಯ ಫೋಟೋ ಇಟ್ಟು ಪ್ರಮಾಣ ವಚನ ಸ್ವೀಕಾರ ಮಾಡಿಬಿಟ್ರು.
ಒಳ್ಳೆ ಪ್ರಶ್ನೆ. ದೇವೇಗೌಡರು ನಾ ಹೇಳ್ತೇನೆ ನೋಡ್ರಿ, ದೇವೇಗೌಡರ ಪೂಜೆ ಪುನಸ್ಕಾರ ಪೊಲಿಟಿಕಲಿ ಇರಲಿಲ್ಲ. ಇವ್ರು ಪೊಲಿಟಿಕಲಿ ನಿಮಗೆ ಚಾಲೆಂಜ್ ಮಾಡಕ್ಕೆ ಇದನ್ನು ಮಾಡ್ತಿದ್ದಾರೆ, ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ದೇವೇಗೌಡರನ್ನ ನಾನು ನೋಡಿದ್ದೀನಿ, ಹನುಮಾನ್ ಚಾಲೀಸಾ ಸಂಜೆ ಸ್ನಾನ ಮಾಡಿದೆ, ಹನುಮಾನ್ ಚಾಲೀಸಾ ಓದ್ದೇವ್ರು ಊಟ ಮಾಡಲ್ಲ. ಪ್ರಶಾಂತ್, ಲೆಟ್ ಮಿ ಬಟ್ ಡಿ ಕೆ ಶಿವಕುಮಾರ್ ಹಂಗಲ್ಲ, ಈಸ್ ಬರೀ ಪ್ರಾಕ್ಟೀಸಿಂಗ್ ಅಲ್ಲ, ಪಾಲಿಟಿಕ್ಸ್ನಲ್ಲೂ ಕೂಡ ಅದನ್ನು ಹೆಂಗೆ ಉಪಯೋಗಿಸ್ಬೇಕು ಅನ್ನೋದವ್ರಿಗೆ ಭಾಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಜಮೀರ್ ಅಹಮದ್ ಖಾನ್ರನ್ನ ನೀವು ಹೊರಗಡೆನೇ ಇಡ್ಲಿಕ್ಕೆ ಆಗಲಿಲ್ಲ ರೀ, ಅವ್ರು ಒಂದೇ ಏಟಿಗೆ ಹೊರಗಡೆ ಇಟ್ಟು ತೋರಿಸ್ಬಿಟ್ರು. ಒಂದು ನಿಮಿಷ, ನಾನು ಆನ್ಸರ್ ಮಾಡ್ತೇನೆ ಸರ್. ಐ ವಾಂಟ್ ಟೇಕ್ ಮೋರ್ ದನ್ 30 seconds. ನೋಡಿ, ಮಹಾಭಾರತದಲ್ಲಿ ಅರ್ಜುನ ಭೀಷ್ಮರನ್ನ ಯಾಕೆ ಹೊಡೆದು ಸಾಯಿಸಿದ್ದು, ಕೃಷ್ಣ ಯಾಕೆ ಸಾಯಿಸೋದು ಕೇಳಿದ್ದು ಯಾಕೆ ಅಂತ ಹೇಳಿದ್ರೆ, ದ್ರೋಣಾಚಾರ್ಯನ ಯಾಕೆ ಸಾಯಿಸಿ ಕೇಳಿದ್ದು ಕೃಷ್ಣ ಯಾಕೆ ಅಂತ ಹೇಳಿದ್ರೆ, ಎಷ್ಟೇ ಒಳ್ಳೆಯವರಾದ್ರೂ ಕೂಡ ಯಾರು ಆ ಪಾಪಿಷ್ಟರ ಸಂಘದಲ್ಲಿ ಇರ್ತಾರೆ ಅಥವಾ ಏನು ಅಧರ್ಮದ ಸಂಘದಲ್ಲಿ ಇರ್ತಾರೆ ಅವ್ರನ್ನ ಜಗತ್ ಬಿಡೋದೇ ಇಲ್ಲ ಬದುಕೋದಕ್ಕೆ. ಇವತ್ತು ಡಿ ಕೆ ಶಿವಕುಮಾರ್, ಒಂದು ನಿಮಿಷ, ಡಿ ಕೆ ಶಿವಕುಮಾರ್ ಸಪರೇಟ್ ಪಾರ್ಟಿ ಇಟ್ಕೊಂಡು ಸಪರೇಟ್ ಪಾರ್ಟಿ ನಡ್ಕೊಂಡು ನೀವು ದಯವಿಟ್ಟು ಇವತ್ತಿನ ರಾಜಕಾರಣವನ್ನ ಪಾಂಡವ ಕೌರವರ ಹಂತಕ್ಕೆ ತರಬೇಡಿ. ಧರ್ಮ ಚಂದ್ರಶೇಖರ್ ಧರ್ಮ ಯಾವುದು ಅಧರ್ಮ ಯಾವುದು ಅನ್ನೋದನ್ನ ಡಿಸೈಡ್ ಮಾಡುವ ಮೊನೋಪಲಿ ತಮಗೆ ಬಂದುಬಿಟ್ಟಿದೆ ಅನ್ನೋ ತರ ನೀವು ಮಾತಾಡ್ಬಿಟ್ರೆ ಹೆಂಗೆ? ನಾವು ಹೇಳಿದ್ದು ಧರ್ಮ, ನಾವು ಹೇಳಿದ್ದು ಅಧರ್ಮ ಅಂದ್ಬಿಟ್ರೆ. ಅಜಿತ್, ರಾಮನ ಅಸ್ತಿತ್ವನೇ ಇಲ್ಲ ಅಂತೇಳಿ ಕೋರ್ಟ್ಗೆ ಹೋಗಿರೋರಿಗೆ ಕಾಂಗ್ರೆಸ್ ಹಿಂದೂಗಳು ಮರ್ತ್ಬಿಡ್ತಾರ ಅದನ್ನ. ಯಾವ್ದು ರಾಮ ಸೇತು ಇರ್ಲಾ ಕೂಡ ನಾಶ ಮಾಡಬೇಕು ಅಂತೇಳಿ ಹೋಗಿದ್ದವ್ರು ಯಾರು? ಇದೇ ಕಾಂಗ್ರೆಸ್ ಅವರು. ದೇವರಿಗೆ ಅಸ್ತಿತ್ವನೇ ಇಲ್ಲ ಅಂತ ಹೋದ್ರೆ ಯಾರು? ಕಾಂಗ್ರೆಸ್ ಅವರು. ಆ ಸ್ಟೈಲ್ ಆಫ್ ಪಾಲಿಟಿಕ್ಸ್ ಗೆ ತದ್ವಿರುದ್ಧವಾದ ರಾಜಕಾರಣಕ್ಕೆ ಬಂದಿದ್ದಾರೆ. ಕಾಂಗ್ರೆಸ್ ಬ್ಯಾನರ್ ಅಲ್ಲಿ ಪ್ರಶ್ನೆ ಇರೋದೇ ಅದ್ರಿ, ಆ ಸ್ಟೈಲ್ ಆಫ್ ಪಾಲಿಟಿಕ್ಸ್ ನ ತದ್ವಿರುದ್ಧ ರಾಜಕಾರಣ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಆ ಮೂಲಕ ಸಮ್ ಪರ್ಸೆಂಟೇಜ್ ಆಫ್ ವೋಟ್ ಯಾವತ್ತೂ ಅಷ್ಟೇ ವೋಟ್ ಹಾಕಕ್ ಹೋಗ್ಬೇಕಾದ್ರೆ ಹಸ್ತ ಕಾಣುತ್ತೆ ಜನಕ್ಕೆ. ಆ ಹಸ್ತ ಕಾಣ್ತಿದ್ದಾಗ ಹಸ್ತದಿಂದ ಹಿಂದಿರ್ತಕ್ಕಂಥ ಕರಾಳ ರೂಪ ಇದೆಯಲ್ಲ, ಹಿಂದೂ ವಿರೋಧಿ ಕರಾಳ ರೂಪ ಅದು ಎದ್ದು ಕಾಣುತ್ತೆ, ಭಾರತ ವಿರೋಧಿ ಕರಾಳ ರೂಪ ಎದ್ದು ಕಾಣುತ್ತೆ. ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ಮೋದಿ ಸೋಲ್ಸೋದಕ್ಕೆ ಬೆಂಬಲ ಕೊಡಿ ಅಂತ ಹೇಳ್ತಕ್ಕಂಥ ಚಂದ್ರಶೇಖರ್, ಅಷ್ಟೆಲ್ಲ ನಿಜ ಆಗಿದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಯೋಧ್ಯ ಲೋಕಸಭಾ ಕ್ಷೇತ್ರದಲ್ಲೇ ಬಿಜೆಪಿ ಸೋಲ್ತಿಲ್ಲ. ಅಯೋಧ್ಯ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಸೋಲ್ತು. ಗೆಲುವು ಕಾಮನ್ ಆದ್ರೆ ದಿಕ್ಸೂಚಿ ಅಲ್ಲ. ಅದಾದ್ಮೇಲೆ ಉತ್ತರ ಪ್ರದೇಶ ಹೆಂಗ್ ಗೆಲ್ತು? 10ಕ್ಕೆ 9 ಉಪಚುನಾವಣೆಗಳು. ನಿಜಾಮ್ ಫೌಜಿದಾರ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ನಿಜಾಮ್ ಫೌಜಿದಾರ್ ಜಾಯ್ನ್ ಆಗಿದ್ದಾರೆ. ಅಶ್ವಿನ್ ಕುಮಾರ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ಟೈಮ್ ನಮ್ಮ ಪ್ಯಾನಲ್ಗೆ ಬಂದಿದ್ದೀರಿ ನಿಜಾಮ್ ಅವರೇ, ಸ್ವಾಗತ ತಮಗೆ. ಒಂದು ಅನ್ಇಂಟರಪ್ಟೆಡ್ ಟೈಮ್ ಕೊಡೋಣ. ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ನಲ್ಲಿ ಫಸ್ಟ್ ಟೈಮ್ ಮಾತಾಡುವಾಗ ಹೌದು, ಮೇಡನ್ ಸ್ಪೀಚ್ ಅನ್ಇಂಟರಪ್ಟೆಡ್ ಇರುತ್ತೆ. ಎಸ್, ಡಿ ಕೆ ಶಿವಕುಮಾರ್ ವೀಕ್ ಇದೆಯಾ? ಏಕೆ ಇಲ್ಲ, ಕಿರ್ಚ್ಬೇಕಂದ್ರೆ ನಾನು ಸ್ವಲ್ಪ ಕಿರಿಸ್ತೇನೆ. ಇಲ್ಲ, ಚೆನ್ನಾಗಿದೆಯಲ್ಲ? ಚೆನ್ನಾಗಿದೆ, ಅದ್ಭುತವಾಗಿದೆ. ನೋಡಿ, ಬೇಕಿದ್ರೆ ನಾಗರಾಜ್ ಆದವ್ರು ಕೇಳಿ ನೋಡಿ. ನೋಡಿ, ಬಿಜೆಪಿ ಅವ್ರಿಗೆ ಈಗ ಪೊಲಿಟಿಕಲ್ ಬ್ಯಾಂಕ್ರಪ್ಸಿ ಆಗಿತ್ತು, ಈಗ ಇಂಟೆಲೆಕ್ಚುಯಲ್ ಬ್ಯಾಂಕ್ರಪ್ಸಿನೂ ಆಗ್ಬಿಟ್ಟಿದೆ. ನೋಡಿ ಇವ್ರು ಹೇಳ್ತಾ ಇದಾರಲ್ಲ, ಕಾಂಗ್ರೆಸ್ ಪಾರ್ಟಿ ಮತ್ತೆ ಬೇರೆ ಬೇರೆ ಎಲ್ಲ ವಿರೋಧ ಅಪೋಸಿಷನ್ ಪಾರ್ಟೀಸ್ ಎಲ್ಲ ಹಿಂದೂ ವಿರೋಧಿ ಅಂತ ಇವ್ರು ಕಿರಿಸ್ತಾ ಇರ್ತಾರೆ. ಈ ಏನಾದರೂ ನಿಜ ಇದ್ದಿದ್ರೆ ಕಾಂಗ್ರೆಸ್ ಅಂಡ್ ಸಮಾಜವಾದಿ ಜನತಾ ಪಾರ್ಟಿ 70 years 75 years 70-75 ವರ್ಷ ಅವರು ಆಡಳಿತ ಮಾಡಿದ್ದಾರೆ. ಅಷ್ಟು ವಿರೋಧ ಮಾಡಿದಿದ್ರೆ ಇವತ್ತು ಇಂಡಿಯಾದಲ್ಲಿ ಯಾರು ಇರ್ತಾನೆ ಇರಲಿಲ್ಲ. ಇವರು ಸುಮ್ಮನೆ ಬಂದು ಇವಾಗ ಹಿಂದೂ ಖತ್ರೆ ಮೇ ರೋಜ್ ದಿನ ಆತಂಕ ಬಡಿಸೋದು. ಚಂದ್ರಶೇಖರ್ ಸ್ಪೆಸಿಫಿಕ್ ಮನವಿ ಮಾಡ್ಕೊಂಡು ನಿಮ್ ಟೈಮ್ ಬಂದಾಗ ನೀವು ಅದನ್ನು ವಿರೋಧ ಮಾಡಿದ್ರೆ ಸ್ಪೆಸಿಫಿಕ್ ಮನವಿ ಮಾಡ್ಕೊಂಡೆ. ಸ್ಪೆಸಿಫಿಕ್ ಮನವಿ ಮಾಡ್ಕೊಂಡೆ. ನೀವು ಮುಂದುವರಿಸಿ. ಈಗ ಬರೀ ಆತಂಕನೇ ಬರೀ ಸೃಷ್ಟಿ ಮಾಡ್ತಾ ಇರೋದು, ಅದಕ್ಕೋಸ್ಕರ ಹೇಳ್ತೀವಿ. ನೀವು ಕೇಳಬೇಕಾಗಿದೆ ನಾವು ಚಂದ್ರಶೇಖರ್ ಅವ್ರ ಮಾತು ಮುಗಿಸ್ಲಿ. ವಾರಣಾಸಿಯಲ್ಲಿ 2,000 ಟೆಂಪಲ್ಸ್ ಡಿಸ್ಟ್ರಾಯ್ ಮಾಡಿದ್ಯಾರು? ಕಾಂಗ್ರೆಸ್ ಪಾರ್ಟಿ ಮಾಡಿದ್ರ? ಬೇರೆ ಸಮಾಜವಾದಿ ಅವ್ರು ಮಾಡಿದ್ರ? ಇಲ್ಲಾಂದ್ರೆ JD ಅವ್ರು ಮಾಡಿದ್ರ? RJD ಅವ್ರು ಮಾಡಿದ್ರ? ಯಾರು ಮಾಡಿದ್ದು? ಬರೀ ಬಿಜೆಪಿ ಆಡಳಿತದಲ್ಲಿ ಇದೆಲ್ಲ ಆಗಿರೋದು. ಅದರಲ್ಲಿ ನೀವು ಸುಮ್ಮನೆ ಬರೀ ನೀವು ಇವಾಗ ನೋಡಬೇಕು. ನೋಡಿ, ವರ್ಲ್ಡ್ ಇಸ್ ಇನ್ ಟರ್ಬ್ಯುಲೆನ್ಸ್. ಅಲ್ಲಿ ಯುದ್ಧ ನಡೀತಾ ಇದೆ, ಆಯಿಲ್ ಬರ್ತಾ ಇಲ್ಲ, ಗ್ಯಾಸ್ ಬರ್ತಾ ಇಲ್ಲ,
ಯೂರಿಯಾ ಬರ್ತಾ ಇಲ್ಲ, ಸುಮಾರು ಸಮಸ್ಯೆಗಳಿದೆ. ಅದು ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಬರೀ ಹಿಂದುತ್ವ ಮಾಡ್ತಾ ಇಲ್ಲ, ಈಗ ಮಾಡಬೇಕು ಅದು ನೋಡ್ರಿ. ನಿಮ್ಮ ಸಾಧನೆ, ನನ್ನ ದೇವರು, ಅವ್ರಿಗೆ ಪೂಜಬೇಕು, ನನ್ನ ಜೀವನ ಅವ್ರಿಗೆ ಕೊಡಬೇಕು ಅಂತ ನಿಮ್ಮ ಆಸ್ತಿ ಇರ್ಬೋದು, ಕೊಡ್ರಿ, ಮಾಡ್ರಿ, ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ರಿ. ನಿಜ. ಆದ್ರೆ ಎಷ್ಟು ಮಟ್ಟಿಗೆ ನೀವು ಹಿಂದೂ ಖತರೆ ಮೇ ಹೈ, ಹಿಂದೂ ವಿರೋಧಿ ರಾಜಕಾರಣ ನಡೀಲಿಲ್ವೋ ಅದ್ರ ಬಗ್ಗೆ ಚರ್ಚೆ ಮಾಡೋಣಂತೆ. ಮುಸ್ಲಿಂ ಓಲೈಕೆ ರಾಜಕಾರಣ ಈ ದೇಶದಲ್ಲಿ ನಡೀತು, ಅದರ ಪರಿಣಾಮ ಇವತ್ತು ಅನುಭವಿಸ್ತಾ ಇರೋದು ಬೇರೆ ಬೇರೆ ರಾಜಕೀಯ ಪಕ್ಷಗಳು. ಇವರು ಪರ್ಸೆಪ್ಷನ್ ಅಲ್ಲಿ ನೋಡಿ ನರೇಟಿವ್ ಹೇಗೆ ಮಾಡೋದು. ಈ ಕರ್ನಾಟಕದಲ್ಲಿ 4,20,000 ಕೋಟಿ ಬಜೆಟ್ ಇದೆ. ಅದರಲ್ಲಿ ಮುಸ್ಲಿಮ್ಗೆ ಎಷ್ಟು ಕೊಟ್ಟಿರೋದು 3,000 crores, 3,000 crores. ಎಷ್ಟು ಅದು? ಲೆಸ್ ದೆನ್ 0.7%. ಅದರಲ್ಲಿ ನಾವು ಮೈನಾರಿಟೀಸ್ ಅಪೀಸ್ಮೆಂಟ್ ಮಾಡ್ತಾ ಇದ್ದೀವಿ, ನಾವು ಬರೀ ಮುಸಲ್ಮಾನರಿಗೆ ನೋಡ್ತಾ ಇದ್ದೀವಿ ಅಂತ ಇವರು ನರೇಟಿವ್ ನಡೆಸ್ತಾರಲ್ಲ ನೋಡಿ. ಕಾಂಗ್ರೆಸ್ ಪಾರ್ಟೀಸ್ ಆ ನರೇಟಿವ್ ಬರೀ ದುಡ್ಡು ಕೊಟ್ಟಿದ್ದ ಇಲ್ಲ ಸರ್. ಅದು ನೋಡಿ ಪ್ರಶಾಂತ್ ಅವರೇ, ಲೆಟ್ ಮಿ ಫಿನಿಶ್ ಪ್ರಶಾಂತ್ ಅವರೇ, ಐ ಸೀರಿಯಸ್ಲಿ ರೆಸ್ಪೆಕ್ಟ್ ನರೇಟಿವ್ ಬರೀ ಬಿಜೆಪಿ ಕಾರಣನ ಕಾಂಗ್ರೆಸ್ ಸೆಲ್ಫ್ ಗೋಲ್ ಕೂಡ ಕಾಂಗ್ರೆಸ್ ಸೆಲ್ಫ್ ಗೋಲ್ ಯಾವತ್ತೂ ಮಾಡಿಲ್ಲ ಸರ್. ಅವರ್ ಐಡಿಯಾಲಜಿ ಈಸ್ ಅವರ್ ಕಾನ್ಸ್ಟಿಟ್ಯೂಷನ್. ಎಲ್ಲರಿಗೂ ಸಮಾನತೆ, ಎಲ್ಲರಿಗೂ ಅವಕಾಶ ಸಿಗಬೇಕು, ಎಲ್ಲರಿಗೂ ಒಳ್ಳೆ ಆಡಳಿತ ಸಿಗಬೇಕು, ಎಲ್ಲರಿಗೂ ಒಳ್ಳೆ ಶಿಕ್ಷೆ ಸಿಗಬೇಕು, ಎಲ್ಲರಿಗೂ ಒಳ್ಳೆ ಹೆಲ್ತ್ ಕೇರ್ ಬೇಕಾಗಿದೆ, ಎಲ್ಲರಿಗೂ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ನ ಅಧ್ವಾನಗಳಿಗೆ ಕಾನ್ಸ್ಟಿಟ್ಯೂಷನ್ ಅನ್ನ ಶೀಲ್ಡ್ ಆಗಿ ತಂದು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೇಡಿ. ಶೀಲ್ಡ್ ಆಗಿ ತಂದು ನಿಮ್ಮನ್ನು ನೀವು ಕಾನ್ಸ್ಟಿಟ್ಯೂಷನ್ ತಂದು ಪ್ರೊಟೆಕ್ಟ್ ಮಾಡ್ಕೋಬೇಡಿ. ಬಂದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.